ಆರೋಗ್ಯಕ್ಕಾಗಿ ಆಯುರ್ವೇದದಲ್ಲಿ ಒಂದು ಮಾತು, ಗಿಡದ ಬೇರನ್ನು ಹಾಳು ಮಾಡಿ ಗಿಡವನ್ನು ಚೆನ್ನಾಗಿಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಶರೀರದ ಬೇರು ನಮ್ಮ ಕರಳನ್ನು ಗ್ಯಾಸ್ಟ್ರೈಟಿಸ್ಗೆ ತಳ್ಳಿ ಕರಳನ್ನು ಊತ ಬರೆಸಿ ಕರಳನ್ನು ಹಾಳು ಮಾಡಿಕೊಂಡು ಈ ಶರೀರವನ್ನು ಚೆನ್ನಾಗಿಟ್ಕೊಳ್ಳೋಕ್ಕಾಗೋದಿಲ್ಲ. ಕೂದಲು ಚೆನ್ನಾಗಿರಬೇಕು, ಕಣ್ಣು ಆರೋಗ್ಯವಾಗಿರಬೇಕು, ಕಿವಿ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಬೇಕಾದ ಊಟವನ್ನು ಕೊಡಬೇಕು. ಊಟವನ್ನು ಎಲ್ಲಿ ಕೊಡಬೇಕು? ಕರುಳಿಗೆ ಕೊಡಬೇಕು. ಹಾಗಾಗಿ ಕರುಳು ಆರೋಗ್ಯವಾಗಿದ್ದರೆ ನಿಮ್ಮ ಕೂದಲು ಚೆನ್ನಾಗಿರ್ತದೆ, ಕಣ್ಣು ಚೆನ್ನಾಗಿರ್ತದೆ, ಹೃದಯ ಚೆನ್ನಾಗಿರ್ತದೆ. ಕರುಳನ್ನು ಕೆಡಿಸ್ಕೊಂಡು ಗ್ಯಾಸ್ಟ್ರೈಟಿಸನ್ನು ಮಾಡಿಕೊಂಡು ಶರೀರವನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಮರದ ಬೇರಿಗೆ ಆ್ಯಸಿಡನ್ನು ಸುರಿದು ಗಿಡ ಚೆನ್ನಾಗಿ ಹಣ್ಣು ಕೊಡಲಿ, ಹೂವು ಕೊಡಲಿ ಅಂದರೆ ಎಂದಿಗೂ ಸಾಧ್ಯ ಇಲ್ಲ. ಹಾಗೆ ಕರಳಿಗೆ ಆ್ಯಸಿಡಿಟಿಯನ್ನು ಮಾಡಿಕೊಂಡು ಈ ಶರೀರವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಗ್ಯಾಸ್ಟ್ರೈಟಿಸನ್ನು ಹೋಗಿಸ್ಕೋಬೇಕು ಅಂದರೆ ನಮಗೆ ಒಗ್ಗುವಂಥ ಆಹಾರವನ್ನು ಮಾತ್ರ ತಿನ್ನಬೇಕು. ಅದೇನು ಅಂದರೆ ನಾವೇನು ಊಟ ಮಾಡ್ತೀವೋ ಅದು ನಮಗೆ ಹೊಟ್ಟೆಗೆ ಭಾರ ಆಗಬಾರ್ದು. ಹೆಚ್ಚು ತಿನ್ನೋದ್ರಿಂದ ಅಲ್ಲ, ಸ್ವಲ್ಪ ತಿಂದರೂ ಕೂಡ ಭಾರ ಆಗಬಾರ್ದು. ಅಂಥ ಆಹಾರ ನಮ್ಮದು. ಯಾವುದು ಭಾರ ಆಗ್ತದೋ ಆ ಆಹಾರ ನಮ್ಮದಲ್ಲ. ಇದೊಂದೇ ಪರಿಹಾರ ಫಾಲೋ ಮಾಡಿದರೆ ಇದು ಗ್ಯಾಸ್ಟ್ರೈಟಿಸಿಂದ ಮುಕ್ತಿ ಪಡಿಬೋದು.